ಈ ಏನು ಕಾನೂನು ತರಲಿಕ್ಕೆ ಮಾಡಿದ್ದಾರೆ ದ್ವೇಷ ಭಾಷಣದ್ದು. ಇಲ್ಲೇ ಹಕ್ಕು ಮತ್ತು ಕರ್ತವ್ಯ, ಹಕ್ಕುಗಳು ಇರಬೇಕು, ಕರ್ತವ್ಯನೂ ಗೊತ್ತು ಮಾಡಿಕೊಡುವಂಥ ಕೆಲಸ ಆಗಲಿ. ಯಾಕಂದರೆ ನಮಗೆಲ್ಲ ಹಕ್ಕು ಕೊಟ್ಟದ, ಮಾತಾಡೋ ಹಕ್ಕು ಕೊಟ್ಟದ ಅಂತೇಳಿ ಇನ್ನೊಬ್ಬರಿಗೆ ಬಾಯಿ ಬಂದಂಗೆ ಬೈಯೋದು, ಮತ್ತೇನು ಮಾಡೋದು, ಅವರ ಆಚಾರ ವಿಚಾರಗಳನ್ನು ಟೀಕೆ ಟಿಪ್ಪಣೆ ಮಾಡಿ ಟೀಕೆಯಿಂದಲೂ ಅದಕ್ಕೆ ಹೆಚ್ಚು ಅಸಹ್ಯವಾಗಿ ಮಾತಾಡೋದು, ಇವೆಲ್ಲ ಇವತ್ತು ನಿಲ್ಲಿಸಬೇಕಾಗಿದೆ. ಹೌದು, ವಿಮರ್ಶೆ ಮಾಡಿ ಇನ್ನೊಂದು ಧರ್ಮದ ಬಗ್ಗೆ ಏನು ತಪ್ಪಿಲ್ಲ. ಆದರೆ ವಿಮರ್ಶೆ ಒಂದು ಪಾಸಿಟಿವ್ನೆಸ್ ಇರಬೇಕು, ಹೊಸ ವಿಚಾರ ಹೇಳುವಂಥದ್ದು ಇರಬೇಕು, ಒಂದು ಏನಪ್ಪ ಅಂದರೆ ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ಆಗಿರಬೇಕು. ಅಂಥವಕ್ಕೆ ಯಾವ ಕಾಲಕ್ಕೂ ಸ್ವೀಕಾರದ ಜನನೊಂದು ಒಪ್ಪುವಂಥದ್ದು. ದ್ವೇಷ ಭಾಷಣ ಅಂದರೆ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಭಾವನೆ ಬರುವಂಥದ್ದು, ಅದಕ್ಕೆ ದ್ವೇಷ ಭಾಷಣ ಅಂತ ಕರಿತೀವಿ ನಾವು. ಮತ್ತು ಅದರಲ್ಲೂ ಆ ಒಂದು ಇಡೀ ಸಮುದಾಯದ ಬಗ್ಗೆ ಒಂದು ಕೀಳರಿಮೆ ಬರುವಂಥ ಒಂದು ಭಾಷಣಗಳು ಇವು ಇಲ್ಲಿ ತಪ್ಪಬೇಕು ಅನ್ನೋದು ನನ್ನ ಏನು ಮೋಟಿವ್ ಅದ. ಅದು ಎಷ್ಟು ಮಟ್ಟಿಗೆ ಇದು ಯಶಸ್ವಿ ಆಗ್ತದೆ ಇದ್ರಾಗ ಹೇಳುವಲ್ಲೇ, ಮತ್ತು ವಿರೋಧಿಗಳನ್ನು ಒಪ್ಪಿಸುವಲ್ಲಿ ಎಷ್ಟು ಯಶಸ್ವಿ ಆಗ್ತದೆ. ಈಗಾಗಲೇ ಅಬ್ಸಲ್ಯೂಟ್ ಮೆಜಾರಿಟಿ ಅದ, ಶಾಸನಸಭೆಯಲ್ಲಿ ಪಾಸ್ ಆಗ್ತದೆ, ಪರಿಷತ್ದಲ್ಲಿ ದಾಟ್ಬೋದು. ಆದರೆ ರಾಜ್ಯಪಾಲರು ಯಾರವರು ಜನರಿಗೆ ಮಾಡಿದವರ ಒಂದು ಹೋಗಲೂಬಹುದು. ಕಾನೂನು ಆಗ್ತದಂತ ಗ್ಯಾರಂಟಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ದ್ವೇಷ ಭಾಷೆನ ಕಂಟ್ರೋಲ್ ಮಾಡಬೇಕಾಗಿದೆ, ಅನಿವಾರ್ಯದ. ಆ ದಿಶೆಯಲ್ಲಿ ಹೆಜ್ಜೆ ಇಟ್ಟಿದ್ದು ಸ್ತುತ್ಯಾರ. ಅದೇ ಕಾಲಕ್ಕೆ ಅದು ನಿರಪರಾಧಿಗಳಿಗೆ ಪೆಟ್ಟು ಕೊಡುವಾಗ ಆಗಬಾರ್ದು. ಇದು ಭಾಳ ಎಚ್ಚರಿಕೆಯಿಂದ ಈ ಕಾನೂನು ಮಾಡಬೇಕಾಗಿದೆ ಅಂತ ಹೇಳ್ತಾ, ಹೌದು ದ್ವೇಷ ಭಾಷಣ ಅಂತ ಆಗಬೇಕು. ಅಸಂವಿಧಾನಿಕ ಪದಗಳನ್ನು ಪ್ರಯೋಗ ಮಾಡೋದನ್ನು ನಿಲ್ಲಿಸಲೇಬೇಕು. ಇವೆಲ್ಲರೂ ಇವತ್ತು ಬೇಕಾದಂಥದ್ದು. ಯಾಕಂದ್ರೆ ನಾವು ಕೂಡಿ ಬದುಕಬೇಕಾಗಿದೆ, ಭಾರತವನ್ನು ಕಟ್ಟಬೇಕಾಗಿದೆ, ಭವ್ಯ ಭಾರತವನ್ನು ಕಟ್ಟಬೇಕಾಗಿದೆ. ಅಲ್ಲಿ ದ್ವೇಷ, ಅಸೂಯೆ, ಸಣ್ಣತನ ಬಿಡಬೇಕಾಗಿದೆ ಅಂತ ಹೇಳ್ತಾ, ಅಡ್ಡಿಲ್ಲ ಕೊನೆಗೆ ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಏನು ಯಾಕೆ ನೋಡೋಣ ಮುಂದಿನ ಅಂತ ಹೇಳ್ತಾ, ಇದ್ರ ಬಗ್ಗೆ ನೀವು ಚಿಂತನೆ ಮಾಡಿರಿ. ದ್ವೇಷ ಭಾಷಣ ಬೇಕೋ ಬೇಡವೋ, ಬೇಕಾದ್ರೆ ಬೇಕಂತ ಹೇಳ್ರಿ, ಬೇಡಾದ್ರೆ ಬೇಡ ಅಂತ ಹೇಳ್ರಿ, ಅದು ಮಾಡೋದ್ರಿಂದ ಆಗ ದುಷ್ಪರಿಣಾಮಗಳೇನು ಅದು ಚರ್ಚೆ ಮಾಡ್ತೀನಿ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥ ಸತ್ಯದ ಕೈಗೆ ನೋಡಿ ವಂದನೆಗಳು.